ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸ್ವಾಮಿಗಳೇ, ಇದು ತಾಯಿ ಪಾರ್ವತಿ ಈಶ್ವರಿಯ ದೇವಸ್ಥಾನ. ಶಿವನ ಶಕ್ತಿಗೆ ಪಾರ್ವತಿಯ ಶಕ್ತಿಯು ಸೇರಿದ ಮಹಾಶಕ್ತಿಯುಳ್ಳ ದೇವಸ್ಥಾನ. ಅಷ್ಟ ದಿಕ್ಪಾಲಕರೇ ಕ್ಷೇತ್ರ ಪಾಲಕರೆನಿಸಿಕೊಂಡ ಮಹಾ ದೇವಸ್ಥಾನ. ಇದು ಪಾರ್ವತಿಯ ಮೂಲ ಸ್ಥಾನ. ಶಕ್ತಿ ಪೀಠಗಳ ಸಾಲಿಗೆ ಸೇರದಿದ್ದರೂ ಶಕ್ತಿ ಪೀಠಗಳಷ್ಟೇ ಸರಿಸಮಾನವಾದ ದೇವಸ್ಥಾನ. ತನ್ನ ಮಗನಾದ ವಿನಾಯಕ ತಲೆಯಲ್ಲಿ ಕತ್ತರಿಸಿದ ಆ ಶಿವನ ವಿರುದ್ಧ ಪಾರ್ವತಿಯು ಹುಂಕರಿಸಿ ಆರ್ಭಟಿಸಿದ ಮೂಲ ಸ್ಥಳ ಇದು. ಈ ಜಾಗದಲ್ಲಿ ಆ ಜಗನ್ಮಾತೆಯಲ್ಲಿ ಮನಸ್ಸಿಟ್ಟು ಸ್ಮರಿಸಿದರೆ ಸಕಲವನ್ನು ಪೂರೈಸುವ. ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ ಉದ್ದೇಶ, ನೀನು ಈ ಪಾರ್ವತಿಯ ವರಪ್ರಸಾದ. ಅವನು ಆ ಆದಿಶೇಷ ಶಿವಾಂಶ ಸಂಭೂತ. ನಾಗಮಣಿಯು ಆ ಮುಕ್ಕಣ್ಣನ ಮೂರನೇ ಕಣ್ಣಿನ ಪ್ರಖರತೆಯಿಂದ ಸಕಲ ಸಮೃದ್ಧಿಯನ್ನು ಹೊಂದಿರುವ ಮಣಿ. ಆದರೆ ಈಗ ಅದರ ಜೀವಾತ್ಮ ಅದರಲ್ಲಿ ಇಲ್ಲ. ಅದನ್ನು ತನ್ನ ಮೂಲ ಸ್ಥಾನಕ್ಕೆ ತರಬೇಕೆಂದರೆ ನೀನು ಈ ದೇವಾಲಯದಲ್ಲಿ ವ್ರತವನ್ನು ಮಾಡಬೇಕು. ಏನಿದು ದಿಕ್ಸೂಚಕ ಪುಷ್ಪ ದೇವಸ್ಥಾನದ ಕಡೆಗೆ ಬಂದಿದೆಯಲ್ಲ? ಅಂದರೆ ಮಕಾ ನಕ್ಷತ್ರದ ಅಮೃತಗಳಿಗೆ ಇಳಿಯುತ್ತಿರುವ ಹೆಣ್ಣು ಈ ದೇವಸ್ಥಾನದ ಒಳಗೆ ಇದ್ದಾಳೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.